ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿವೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ದರ್ಶನ್ ಸೇರಿ 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಗಳ ಮೇಲೆ ಈ ಒಂದು ಕಲೆ ಪತ್ತೆಯಾಗಿದೆ. ನಟ ದರ್ಶನ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ, ರವಿಶಂಕರ್, ನಂದೀಶ್, ದೀಪಕ್ ಬಟ್ಟೆಗಳ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ಶಿಕ್ಷೆ ಕೊಡಿಸಲು ಬಹುದೊಡ್ಡ ಸಾಕ್ಷ್ಯವಾಗಿರುವಂತ ಈ ರಕ್ತದ ಕಲೆಗಳು ಸದ್ಯ ಎಲ್ಲ ಆರೋಪಿಗಳ ಬಟ್ಟೆಗಳ ಸಂಬಂಧ ಎಫ್ಎಸ್ಎಲ್ ವರದಿಯನ್ನ ನೀಡಿದೆ. ಎಫ್ಎಸ್ಎಲ್ ವರದಿಯನ್ನ ಪೊಲೀಸರು ಕೂಡ ಪಡೆದುಕೊಂಡಿದ್ದಾರೆ. ಸುಮಾರು 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ಅವರ ರಕ್ತದ ಕಲೆ ಪತ್ತೆಯಾಗಿದೆ ಅನ್ನೋ ಒಂದು ವರದಿಯನ್ನ ಎಫ್ಎಸ್ಎಲ್ ನೀಡಿದೆ. ದರ್ಶನ್ ಸೇರಿ 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಗಳ ಮೇಲೆ ಕಲೆ ಪತ್ತೆಯಾಗಿದೆ. ಅದರಲ್ಲಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅಂತ, ಕೇಶವಮೂರ್ತಿ, ರವಿಶಂಕರ್, ನಂದೀಶ್, ದೀಪಕ್ ಬಟ್ಟೆಗಳ ಮೇಲೆ ಈ ಒಂದು ರಕ್ತದ ಕಲೆಗಳು ಪತ್ತೆಯಾಗಿದೆ. ಶಿಕ್ಷೆ ಕೊಡಿಸಲು ಬಹುದೊಡ್ಡ ಸಾಕ್ಷ್ಯವಾಗಲಿದೆ ರಕ್ತದ ಕಲೆಗಳು. ಇನ್ನು ಸದ್ಯ ಎಲ್ಲ ಆರೋಪಿಗಳ ಬಟ್ಟೆಗಳ ಸಂಬಂಧ ಎಫ್ಎಸ್ಎಲ್ ವರದಿಯನ್ನ ಕೊಟ್ಟಿದೆ. ಆ ಎಫ್ಎಸ್ಎಲ್ ವರದಿ ಏನು ಕೊಟ್ಟಿದೆ ಅದನ್ನ ಈಗಾಗಲೇ ಪೊಲೀಸರು ಪಡೆದುಕೊಂಡಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಡೆವಿಲ್ ಗ್ಯಾಂಗ್ ವಿರುದ್ಧದ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಸಾಕ್ಷ್ಯಗಳನ್ನು ಇದೀಗ ಸಂಗ್ರಹಿಸಲಾಗಿದೆ. ಪೊಲೀಸರ ಕೈ ಸೇರಿದೆ ಮರ್ಡರ್ ಪ್ರಕರಣದ ಎಫ್ಎಸ್ಎಲ್ ವರದಿ. ಹೈದರಾಬಾದ್, ಬೆಂಗಳೂರು ಕೇಂದ್ರದಿಂದ ಬಂದಿರುವಂತಹ ವರದಿ ಇದು. ಇಮೇಲ್ ಮೂಲಕ ಅಧಿಕಾರಿಗಳಿಗೆ ಎಫ್ಎಸ್ಎಲ್ ವರದಿಯನ್ನ ರವಾನಿಸಿದ್ದಾರೆ. ಇಲ್ಲಿವರೆಗೂ ಏನೆಲ್ಲ ಕೊಟ್ಟಿದ್ರು ಸಾಕ್ಷ್ಯಗಳನ್ನ, ಆ ಸಾಕ್ಷ್ಯಗಳನ್ನ ಟೆಸ್ಟ್ ಮಾಡಿ ಈಗ ಎಫ್ಎಸ್ಎಲ್ ವರದಿಯನ್ನ ಕೊಟ್ಟಿದೆ. ಪೊಲೀಸರ ಕೈ ಸೇರಿದೆ ಮರ್ಡರ್ ಪ್ರಕರಣದ ಎಫ್ಎಸ್ಎಲ್ ವರದಿ. ಹೈದರಾಬಾದ್, ಬೆಂಗಳೂರು ಕೇಂದ್ರದಿಂದ ಬಂದಿರುವಂತಹ ವರದಿ. ಈ ವರದಿಯಲ್ಲಿ ಏನಿದೆ ಅನ್ನೋದು ಸಹಜವಾಗಿ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಇಮೇಲ್ ಮೂಲಕ ಅಧಿಕಾರಿಗಳಿಗೆ ಎಫ್ಎಸ್ಎಲ್ ವರದಿಗಳ ರವಾನೆ ಆಗಿದೆ. ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿತ್ತು ಪೊಲೀಸರ ತಂಡ. ಅವರ ಶರ್ಟ್, ಬಟ್ಟೆಗಳ ಅಂದರೆ ರೇಣುಕಾಸ್ವಾಮಿ ಕೊಲೆ ಮಾಡಿದಂಥ ದಿನ ಯಾವೆಲ್ಲ ಬಟ್ಟೆಗಳನ್ನು ಧರಿಸಿದ್ರು ಅದೆಲ್ಲವನ್ನೂ ಕೂಡ ತೆಗೆದುಕೊಂಡಿತು. ನಂತರ ಅದ್ರ ಮೇಲೆ ಈಗ ವರದಿಯನ್ನು ನೀಡಿದ್ದಾರೆ ಎಫ್ಎಸ್ಎಲ್ ಟೀಮ್. ಆ ವರದಿಯಲ್ಲಿ ಏನೇನಿದೆ ಅನ್ನೋದು ಕಾದು ನೋಡಬೇಕಿದೆ. ಒಟ್ಟಾರೆ ಈಗ ಪೊಲೀಸರು ಆ ವರದಿಯನ್ನು ರಿಸೀವ್ ಮಾಡಿಕೊಂಡಿದ್ದಾರೆ. ಕೊಲೆ ಪ್ರಕರಣದ ಆರೋಪಿಗಳ ಮೊಬೈಲ್ ಡೇಟಾನು ಕೂಡ ರಿಟ್ರೀವ್ ಮಾಡಲಾಗಿದೆ. ಮೊಬೈಲ್ನಲ್ಲಿ ಡಿಲೀಟ್ ಆಗಿರುವಂತಹ ಫೋಟೋ ಹಾಗೂ ವಿಡಿಯೋಗಳು ಕೂಡ ಈಗ ಪತ್ತೆಯಾಗಿದೆ. ಆರೋಪಿಗಳ ವಾಟ್ಸಪ್ ಕಾಲ್ ಲಿಸ್ಟ್ ಕಂಪ್ಲೀಟ್ ರಿಪೋರ್ಟ್ ಅನ್ನ ಇದೀಗ ಎಫ್ಎಸ್ಎಲ್ ಟೀಮ್ ನೀಡಿದೆ. ಮರ್ಡರ್ ಬಳಿಕ ಯಾವ ಆಪ್ ಹೆಚ್ಚಾಗಿ ಬಳಕೆ ಮಾಡಿದ್ದಾರೆ, ಆರೋಪಿ ಕಿಡ್ನಾಪ್ ಕೊಲೆ ಆದ ಬಳಿಕ ಎಲ್ಲೆಲ್ಲಿ ಇವರು ಓಡಾಡಿದ್ರು, ಇದೆಲ್ಲದರ ಬಗ್ಗೆನೂ ಕೂಡ ಎಫ್ಎಸ್ಎಲ್ ಟೀಮ್ ವರದಿಯನ್ನ ಕೊಟ್ಟಿದ್ದಾರೆ. ಹಂತಕರು ಓಡಾಡಿರುವಂತಹ ಸಿಸಿಟಿವಿ ಫೋಟೇಜಸ್ ಮತ್ತು ಬಟ್ಟೆಗಳ ರಿಪೋರ್ಟ್, ಸ್ಥಳದಲ್ಲಿ ಸಂಗ್ರಹಿಸಿದ ಸ್ಯಾಂಪಲ್ಸ್ಗಳು ಎಲ್ಲವೂ ಕೂಡ ಪೊಲೀಸರ ಕೈ ಸೇರಲಿದೆ. ಪೊಲೀಸರ ಕೈ ಸೇರಿದೆ ಒಂದಷ್ಟು ಮೊಬೈಲ್ ರಿಟ್ರೀವ್ ಆಗಿರುವಂಥದ್ದು ಎಲ್ಲ ವರದಿಯನ್ನು ಏನು ಕೊಟ್ಟಿದ್ದಾರೆ. ಒಂದಷ್ಟು ವರದಿಗಳು ಅವರಿಗೆ ಸಿಕ್ಕಿದ್ದಾವೆ. ಇನ್ನೊಂದಷ್ಟು ವರದಿ ಇನ್ನೇನು ಕೆಲವು ಕ್ಷಣ ಸಿಗುತ್ತೆ. ಸದ್ಯ ಬಂದಿರೋ ವರದಿಗಳ ಅನಾಲಿಸಿಸ್ ಮಾಡಲು ಎಲ್ಲ ರೀತಿಯಾದಂಥ ಸಿದ್ಧತೆ ಕೂಡ ನಡೀತಾ ಇದೆ. ಡಿ ಗ್ಯಾಂಗ್ನ ಮತ್ತೊಬ್ಬ ನಟನಿಗೆ ಪೊಲೀಸರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಚಿಕ್ಕಣ್ಣ ಆಯ್ತು, ಇದೀಗ ಯಶಸ್ ಸೂರ್ಯ ಸರದಿ. ಯಶಸ್ ಸೂರ್ಯ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಆಪ್ತಾನೇ ವಿಟ್ನೆಸ್ ಆಗಿದ್ದಾರೆ. ನಟ ಯಶಸ್ ಸೂರ್ಯನಿಂದ 164 ಹೇಳಿಕೆಗಳನ್ನ ದಾಖಲಿಸಿಕೊಳ್ಳಲಾಗಿದೆ. ಜುಲೈನಲ್ಲಿ ಯಶಸ್ ಸೂರ್ಯ ಅವ್ರನ್ನ ವಿಚಾರಣೆ ಕೂಡ ನಡೆಸಿತು ಪೊಲೀಸರು. ಈಗ ಕೊಲೆ ಕೇಸ್ ಸಂಬಂಧ ಯಶಸ್ ಸೂರ್ಯನ ವಿಚಾರಣೆನ ಮಾಡ್ತಾ ಇದ್ದಾರೆ. ಇನ್ನ ಒಂದಷ್ಟು ಮಾಡಿದ್ದಾರೆ ಕೂಡ. ಈಗ ಜಡ್ಜ್ ಮುಂದೆ ಸಿಆರ್ಪಿಸಿ 164 ಅಡಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಪಾರ್ಟಿಯಲ್ಲಿ ನಟ ಭಾಗಿಯಾಗಿದ್ರು. ದರ್ಶನ್, ಪ್ರದೋಷ್, ಚಿಕ್ಕಣ್ಣ, ಯಶಸ್ ಸೂರ್ಯ ಕೂಡ ಭಾಗಿಯಾಗಿದ್ರು. ಆರೋಪಿಗಳ ಜೊತೆ ಪಾರ್ಟಿಯಲ್ಲಿ ನಟನ್ನ ವಿಚಾರಣೆ ಮಾಡಲಾಗಿದೆ. ಯಾರೆಲ್ಲ ಇದ್ರು, ಏನು ಆಯಾಮಗಳಲ್ಲಿ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಇದೀಗ ಯಶಸ್ ಸೂರ್ಯದಿಂದ 164 ಹೇಳಿಕೆಗಳನ್ನ ದಾಖಲಿಸಿಕೊಳ್ಳಲಾಗಿದೆ. ಅಂದ್ರೆ ಆ ಸ್ಟೋನಿ ಬ್ರೂಕ್ ಏನಿದೆ ಪಬ್ಬಲ್ಲಿ, ಆ ದಿನ ಏನೆಲ್ಲ ನಡೀತು, ಯಾರೆಲ್ಲ ಇದ್ರು, ಅದಾದ ನಂತರ ದರ್ಶನ್ ಅವರು ಎಷ್ಟು ಗಂಟೆಗೆ ಅಲ್ಲಿಂದ ತೆರಳಿದ್ರು, ಈ ಒಂದು ಆಯಾಮಗಳಲ್ಲಿ ಪ್ರಶ್ನೆ ಮಾಡಲಾಗಿದೆ. ಅವರನ್ನ 164 ಹೇಳಿಕೆಗಳನ್ನ ದಾಖಲಿಸಿಕೊಳ್ಳಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.